ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಇದು ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿಯ ಫಲಶ್ರುತಿ. 1 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಅಶೋಕ್ ಪಟ್ಟಣ್ ಚಾಲನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರ ಮತ್ತು ಶ್ರೀಪತಿ ನಗರ ಮುಖ್ಯ ರಸ್ತೆಯಾಗಿದೆ. ಸರಿಸುಮಾರು 40 ವರ್ಷಗಳಿಂದ ಅಭಿವೃದ್ಧಿ ಕಂಡಿಲ್ಲ. ಈ ಮುಖ್ಯ ರಸ್ತೆ ಹದಗೆಟ್ಟ ರಸ್ತೆ, ಪ್ರಯಾಣಿಕರ ಪರದಾಟವಾಗಿತ್ತು. ಪಕ್ಕಾ ರಸ್ತೆ ಆಗುವುದು ಯಾವಾಗ ಎಂದು ನಿಮ್ಮ ಇಂಡಿಯನ್ ಟಿವಿ 24 ಕನ್ನಡ ಸುದ್ದಿವಾಹಿನಿ 8/8/2024 ಸುದ್ದಿಯನ್ನು ಬಿತ್ತರಿಸಿತ್ತು. ಈ ರಸ್ತೆ ಭಾಗ್ಯನಗರ ಮತ್ತು ಶ್ರೀಪತಿ ನಗರದ ಕಡೆಗೆ ಹೋಗುವ ಮುಖ್ಯ ರಸ್ತೆಯಾಗಿದೆ. ಈ ರಸ್ತೆ ದುರಸ್ತಿ ಇಲ್ಲದೆ ಹಾಳಾಗಿ ಹೋಗಿತ್ತು. ಮಳೆಯಾದರೆ ಹೇಳುವುದು ಬೇಡ, ಮೊದಲೇ ತೆಗ್ಗು ದಿನಗಳ ರಸ್ತೆಯಾಗಿತ್ತು. ಈ ಸುದ್ದಿಗೆ ರಾಮದುರ್ಗದ ಶಾಸಕ, ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ನಮ್ಮ ಸ್ಫೂರ್ತಿಗೆ ಸ್ಪಂದನೆ ಮಾಡಿ ಕರ್ನಾಟಕ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನುದಾನದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಶಾಸಕ ಅಶೋಕ್ ಪಟ್ಟಣ್ ಭೂಮಿ ಪೂಜೆ ನೆರವೇರಿಸಿ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದರು. ನಂತರ ನಮ್ಮ ಸುದ್ದಿಗೆ ಸ್ಪಂದನೆ ಮಾಡಿದ್ದಕ್ಕೆ ಶಾಸಕ ಅಶೋಕ್ ಪಟ್ಟಣ್ ಅವರಿಗೆ ನಮ್ಮ ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿಯಿಂದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಪುರಸಭೆ 22, 23ನೇ ವಾರ್ಡ್ನ ಸದಸ್ಯರಾದ ಇಮಾಂ ಕಲಾದ್ಗಿ, ದುರ್ಗಪ್ಪ ಬಂಡಿವಟಾರ್, ಮಬೂಷಾ ಹುದ್ದಾರ್, ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುರ್ದಾರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ, ಮಾಜಿ ಪುರಸಭೆ ಅಧ್ಯಕ್ಷ ಬಾಷಾ ಮುರಬ್, ಮೊಹಮ್ಮದ್ ಗೌಸ್ ಕಾಜಿ, ಸಮಾಜದ ಮುಖಂಡರು, ಯುವಕರು ಮತ್ತು ಕಾಂಗ್ರೆಸ್ನ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸರ್, ಈ ರಸ್ತೆ ಕಾಂಕ್ರೀಟ್ ಮಾಡ್ತಾ ಇದ್ರಿ, ಎಷ್ಟು ಮೊತ್ತದಿದೆ? ಟೋಟಲ್ 1 ಕೋಟಿ ರೂಪಾಯಿ ಮೈನಾರಿಟಿ ಅಲ್ಪಸಂಖ್ಯಾತರ ನಿಧಿಯೊಳಗೆ ಮಾಡ್ತಾ ಇದ್ವಿ. ನಮ್ಮ ಅಲ್ಪಸಂಖ್ಯಾತರ ಮಂತ್ರಿಗಳಾದ ಶ್ರೀಮಾನ್ ಜಮೀರ್ ಸಾಹೇಬರು ನಮಗೆ ವಿಶೇಷವಾಗಿ ರಾಮದುರ್ಗ ತಾಲೂಕಿಗೆ ಜಾತಿ ಮಾಡಿ ಎಲ್ಲೆಲ್ಲಿ ಮೈನಾರಿಟೀಸ್ ಇದ್ದಾರೋ ಅವ್ರಿಗೆಲ್ಲ ಕಡೆ CC ರಸ್ತೆ ಮಾಡಬೇಕು ಅಂತ ಅವರು ಒಂದು ದೃಢ ಸಂಕಲ್ಪ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕೋರಿಕೆ ಮೇಲೆ ರಾಮದುರ್ಗ ತಾಲೂಕಿಗೆಲ್ಲ ಕಡೆ ಇರೋ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆಲ್ಲ ಕೂಡ ನಾವು CC ರಸ್ತೆ ಮಾಡೋಕ್ಕೆ ನಾವು ಅನುವಾಗ್ತಾ ಇದ್ದೀವಿ. ಈಗ ಎಷ್ಟು ಮೀಟರ್ ಮಾಡ್ತಾ ಇದ್ದೀವಿ? 1 ಕೋಟಿ ರೂಪಾಯಿದೊಳಗೆ ಎಷ್ಟು ಕೋಟಿ ರೂಪಾಯಿವರೆಗೂ ಇವ್ರಿಗೆ ನಾವು 900 ಮೀಟ್ರ್, ಟೋಟಲ್ 900 ಮೀಟ್ರ್ ಮಾಡ್ತಾಯಿದ್ವಿ. ಮತ್ತು ಇನ್ನು ಮುಖ್ಯದೀಗ ನಮ್ಮ ಚೀಫ್ ಮಿನಿಸ್ಟ್ರು SFC ಫಂಡ್ ಒಂದು 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಮತ್ತು ಇಲ್ಲಿ ಈ ಭಾಗದಾಗಿರೋ ಏರಿಯಾ ಇದು ಗಟಾರ ಆಗಲಿ ಮತ್ತು CC ರಸ್ತೆ ಉಳಿದಿರೋದಾಗಲಿ ರಸ್ತೆಗಳೆಲ್ಲ ಮಾಡೋಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ. ಇವಾಗ ನೀರಿಂದ ಪ್ರಾಬ್ಲಮ್ ಭಾಳ ಇದೆ ಸರ್. 4 ದಿವಸ 5 ದಿವಸಕ್ಕೊಂದ್ಸಲ ನೀರು ಬರ್ತಾ ಇದೆ. ನೀರಿಂದ ಒಂದು ಮಾಡ್ತಾ ಇದ್ದೀವಿ. ಇವಾಗ ಹೊಸ ಏರ್ ಟ್ಯಾಂಕ್ ಮಾಡಿದ್ದಾರೆ, ಇನ್ನೂ ಆದರೂ ಅದನ್ನು ಉದ್ಘಾಟನೆಗೊಂಡಿಲ್ಲ. ಆದಷ್ಟು ಬೇಗನೆ ಮಾಡಿಸ್ತೀವಿ. ಥ್ಯಾಂಕ್ ಯು.